ಸೋ ಗುಡ್, ಸೋ ಗುಡ್. ವೆಲ್ಕಮ್ ಟು ಬ್ಯಾಕ್ ಟು ಅವರ್ ಚಾನಲ್ ಅಂತ ಹೇಳಕ್ ಹೋಗಿ ಮಿಸ್ ಆಯಿತು. ಸೊ ಏನು ಗೊತ್ತಾ, ಮಾವಿನ ಹಣ್ಣು ಸೀಸನ್ ಅಲ್ವಾ, ಸೊ ಅದಕ್ಕೇನೆ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಮ್ಯಾಂಗೋದು ರೆಸಿಪೀಸ್ನ ತೋರಿಸ್ತಾ ಇರೋದು. ಲಾಸ್ಟ್ ಟೈಮು ನಾನು ಆ್ಯಕ್ಚುಲಿ ರೈಸ್ ಪೇಪರ್ದು ಮ್ಯಾಂಗೋ ಇದು ಮಾಡಿದಾಗ ತುಂಬ ಜನ ಕಮೆಂಟ್ ಹಾಕಿದ್ರಿ, ಟ್ರೈ ಮಾಡ್ತೀವಿ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೊ ಅದೇ ರೀತಿ ಇವತ್ತು ಇನ್ನೊಂದು ಡೆಸರ್ಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಈಸಿ, ಆರಾಮಾಗಿ ಮಾಡ್ಬೋದು. ಇಟ್ ಈಸ್ ವೆರಿ ಸಿಂಪಲ್. ಇದು ಕೂಡ ಕೋಲ್ಡ್ ಆಗಿ ತಿನ್ನುವಂಥ ಐಟಮ್ಮೇನೆ, ಬಿಸಿ ಏನಿಲ್ಲ. ಸೊ ಡೆಸರ್ಟ್ ಅಂದರೆ ಯೂಶಲಿ ಕೋಲ್ಡ್ ಇರುತ್ತೆ. ಸೊ ಮ್ಯಾಂಗೋಯಿಂದ ಮತ್ತೊಂದು ಡೆಸರ್ಟ್ನ ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಹೆಸರು ನೀವು ಏನು ಟಬ್ಬು ಮ್ಯಾಂಗೋ ಅಂತಲೂ ಏನೋ ಕರೀತಾರೆ ಇದಕ್ಕೆ, ಟಬ್ ಮ್ಯಾಂಗೋನೋ ಏನೋ ಒಂದು. ಆದರೆ ನನ್ನ ಹತ್ರ ಟಬ್ ಇಲ್ಲ, ನಾನು ಬೌಲಲ್ಲಿ ಮಾಡ್ತಾಯಿದ್ದೀನಿ. ಸೊ ಬೌಲ್ ಮ್ಯಾಂಗೋ ಅಂತ ನಾವು ಕರೆಯೋಣ, ಓಕೆನಾ. ಸೊ ಒಂದು ಅದ್ಭುತವಾಗಿರುವಂಥ ಡೆಸರ್ಟ್ ರೆಸಿಪಿ ಮಾವಿನ ಹಣ್ಣಲ್ಲಿ ತೋರಿಸ್ತೀನಿ, ಬನ್ನಿ. ತಾನೆ ಅವಳನ್ನ ಹೆಲ್ಪಿಗೆ ಕರ್ಕೊ ಅಂತ ನೋಡಿ, ಇಲ್ಲಿ ಹೆಲ್ಪಿಗೆ ಬಂದಿದ್ದಾಳೆ. ಬಂದ್ಲು ನೋಡು, ಗೀತಾಪತಿ ಮಾಡಕ್ ಬಂದಿದ್ದಾಳೆ, ಹೆಲ್ಪ್ಗಲ್ಲ. ಗೊಂಬೆ ಅಮ್ಮಂಗೆ ಕೆಲಸ ಮಾಡಕ್ ಬಿಡು ಬಂಗಾರ. ಕೊಡಮ್ಮ ಸ್ವಲ್ಪ ಮಾವಿನ ಹಣ್ಣು ತಿನ್ಸಮ್ಮ ಅವಳಿಗೆ. ಅಷ್ಟೇ, ಆಮೇಲೆ ಮಗು ಮಾವಿನ ಹಣ್ಣು ತಿಂದ್ರೆ. ಏಯ್ ಬಾರೆ ಕಡಿಕೆ, ಚಾಕು ಇದೆ ಕಣೆ, ಬಾರೆ ಈ ಕಡೆಗೆ. ಎಷ್ಟು ಚೇಷ್ಟೆ ಮಾಡ್ತಾಳೆ. ಬಿದ್ಲುಮ್ಮ ಕೊಂಡಿದೀವಿ. ಇವಾಗ ಮಿಲ್ಕ್ ಶೇಕ್ ಮಾಡ್ಕೋಬೇಕು. ನಾರ್ಮಲ್ಲು ತಣ್ಣಗಿರೋ ಹಾಲು, ಸ್ವಲ್ಪ ತಣ್ಣಗಿರೋ ಹಾಲು. ಇದಕ್ಕೆ ಸಕ್ಕರೆ ಸ್ವಲ್ಪ ಕಮ್ಮಿ ಹಾಕೋಬೇಕು. ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕಿ ಈಗ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಯೋದಲ್ಲ, ತಿಂಡಿ ಮಾಡೋದು. ಚೆನ್ನಾಗಿ ರುಬ್ಕೊಳ್ಳಿ. ಮಾಡೋದಕ್ಕೆ ಕೆಲವೊಂದು ಐಟಮ್ಗಳು ಬೇಕಾಗತ್ತೆ. ಸೊ ಫಸ್ಟು ಬ್ರೆಡ್ ಬೇಕು, ಓಕೆನಾ. ನೀವು ಯಾವ ಬ್ರೆಡ್ ಆದರೂ ಯೂಸ್ ಮಾಡಿ. ನನ್ನ ಕೇಳಿದ್ರೆ ನಾರ್ಮಲ್ ಬೇಕರಿಯಲ್ಲಿರೋ ಬ್ರೆಡ್ಡು ಯೂಸ್ ಮಾಡಿ, ಓಕೆನಾ. ಇದು ಮಿಲ್ಕ್ ಬ್ರೆಡ್ಡು, ಮೈದಾ ಯೂಸ್ ಮಾಡಿಲ್ಲ. ಸೊ ನಾನು ತರಿಸಿರೋದು ಇದು ಬ್ಲಿಂಕಿಟಲ್ಲಿ ತರಿಸಿದೆ. ಸೊ ನೀವು ನಾರ್ಮಲ್ ಬೇಕರಿಯಲ್ಲಿ ಯಾವುದೋ ಒಂದು ಬ್ರೆಡ್ಡೇ ತಗೊಬನ್ನಿ. ಹೇಗೆ ಗೊತ್ತಾ, ವೀಟ್ ಬ್ರೆಡ್ಡು, ಓಟ್ಸ್ ಬ್ರೆಡ್ಡು ಇದಕ್ಕೆ ಮ್ಯಾಚ್ ಆಗಲ್ಲ. ಸೊ ಇದಕ್ಕೆ ಮಿಲ್ಕ್ ಬ್ರೆಡ್ಡೇ ಇರಬೇಕು, ಸಾಲ್ಟ್ ಇರಬಾರ್ದು, ಸ್ವೀಟಾಗಿರಬೇಕು, ಸರಿನಾ. ಸೊ ಇದನ್ನು ತೊಗೊಂಬನ್ನಿ. ನಾನು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿಟ್ಟಾಯಿತು, ಅಮ್ಮ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿದ್ದಾರೆ. ಸ್ವಲ್ಪ ಮಾವಿನ ಹಣ್ಣು ಹೆಚ್ಕೊಂಡಿದ್ದೀನಿ, ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಅಮೂಲ್ ಅವರ ವಿಪ್ಪಿಂಗ್ ಕ್ರೀಮು ಬೇಕು. ಈ ಒಂದು ಕ್ರೀಮು ಕಂಪಲ್ಸರಿ ಈ ಒಂದು ಡೆಸರ್ಟಿಗೆ ಬೇಕು. ಸೊ ಮೇಜರಾಗಿ ನಮಗೆ ಇದೆರಡು ಐಟಮು ತೊಗೊಂಡು ಬರಬೇಕಾಗುತ್ತೆ. ಮಾವಿನ ಹಣ್ಣು ಆದರೆ ಈಗ ಸೀಸನು ಮನೇಲಿ ಇರುತ್ತೆ. 1 ಪೌಂಡ್ ಬ್ರೆಡ್ಡು, ಆಮೇಲೆ ಈ ವಿಪ್ಪಿಂಗ್ ಕ್ರೀಮು, ಓಕೆನಾ. ಇದಿಷ್ಟು ಇಂಪಾರ್ಟೆಂಟ್ ಆಗುತ್ತೆ, ತೊಗೊಂಬರಬೇಕು. ಇವಾಗ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಈ ಬ್ರೆಡ್ಡು ಸೈಡ್ಸ್ ಏನಿದೆಯಲ್ಲ, ಈ ಬ್ರೌನ್ ಸೈಡ್ಸು ಇದು ನಮಗೆ ಬೇಡ. ಸೊ ಹಂಗಾಗಿ ನಾನು ಇವಾಗ ಅದನ್ನು ಕಟ್ ಮಾಡ್ಕೊಬಿಡ್ತಾ ಇದ್ದೀನಿ. ನಾನು 3 ಸ್ಲೇಸ್ ಬ್ರೆಡ್ ತೊಗೊಂಡಿದ್ದೀನಿ, ಯಾಕಂದರೆ ಇದು ತುಂಬ ಚಿಕ್ಕದಿದೆ ಬ್ರೆಡ್ಡು. ಸೊ ಇವಾಗ ಎಲ್ಲ ಸೈಡ್ಸ್ ಕಟಿಂಗ್ ಮಾಡ್ಕೊತೀನಿ. ಈ ಬೌಲಲ್ಲಿ ನಾನು ಏನು ಮಾಡ್ತೀನಿ ಅಂತ ಅಂದರೆ, ಫಸ್ಟು ಒಂದು ಬ್ರೆಡ್ನ ಇಡ್ತೀನಿ, ಆಯಿತಾ. ದೊಡ್ಡ ಬ್ರೆಡ್ ಇದ್ದರೆ ಚೆನ್ನಾಗಿರ್ತಿತ್ತು, ಬಟ್ ಪುಟಾಣಿ ಬ್ರೆಡ್ ಬಂದಿದೆ ನನಗೆ. ಈಗ ಇದ್ರ ಮೇಲೆ ನಾನೇನು ಮಾಡ್ತೀನಿ, ಈ ಮ್ಯಾಂಗೋ ಮಿಲ್ಕ್ ಶೇಕ್ ನಾವೇನು ಮಾಡ್ಕೊಂಡಿದ್ವಿ ಅಲ್ವಾ, ಇದನ್ನು ಎತ್ಕೊಂಡು ಇದ್ರ ಮೇಲೆ ಟಾಪಿಂಗ್ ಮಾಡ್ತೀನಿ ನೀಟಾಗಿ. ಸೊ ನೀಟಾಗಿ ಆ್ಯಕ್ಚುಲಿ ಬ್ರೆಡ್ಡು ನೀಟಾಗಿ ಸೋಕ್ ಆಗಬೇಕು ಇದ್ರೊಳಗಡೆ. ಚಿಕ್ಕ ಬೌಲ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಇಟ್ಸ್ ಓಕೆ. ನಾನು ಹೇಳಿದ್ನಲ್ಲ ಟಬ್ ಇಲ್ಲ ಅಂತ, ಓಕೆನಾ. ಸೊ ಮ್ಯಾಂಗೋ ಮಿಲ್ಕ್ ಶೇಕ್ನ ಬ್ರೆಡ್ ಮೇಲೆ ಒಂದು ಲೇಯರ್ ಮಾಡಿದೆ. ಈಗ ಈ ಒಂದು ವಿಪ್ಪಿಂಗ್ ಕ್ರೀಮ್ನ ನಾನು ಹಾಕ್ತಾಯಿದ್ದೀನಿ. ಇದರಲ್ಲಿ ಸಕ್ಕರೆ ಇರುತ್ತೆ, ಆಯಿತಾ. ಇದು ಆಲ್ರೆಡಿ ಸ್ವೀಟ್ ಇರುತ್ತೆ, ಅದಕ್ಕೆ ನಾನು ಹೇಳಿದ್ದು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಬೇಕಾದ್ರೆ ಸಕ್ಕರೆ ಕಮ್ಮಿ ಹಾಕಿ ಅಂತ ಹೇಳ್ಬಿಟ್ಟು. ಇದು ಕ್ರೀಮು ಹಿಂಗಿರುತ್ತೆ ನೋಡಿ, ಗಟ್ಟಿಗಿರುತ್ತೆ, ಆಯಿತಾ. ಗಟ್ಟಿಗಿರುತ್ತೆ ಕ್ರೀಮು. ಇದನ್ನು ನಾನೇನು ಮಾಡ್ತಾಯಿದ್ದೀನಿ, 1 ಚಮಚ ಪೂರ್ತಿ ಇದ್ರ ಮೇಲೆ ಇದನ್ನು ಮಾಡ್ತೀನಿ, ಹಿಂಗೆ ಅಪ್ಲೈ ಮಾಡ್ತೀನಿ, ಓಕೆನಾ. ಸೊ ಕಂಪ್ಲೀಟಾಗಿ ಆ್ಯಕ್ಚುಲಿ ಅದು ಏನಾಗಬೇಕು ಅಂತಂದರೆ ಗಟ್ಟಿಗೆ ಬರಬೇಕು, ಬಟ್ ಅದು ಸ್ವಲ್ಪ ತೆಳು ಆಗಿದೆ, ಇಟ್ಸ್ ಓಕೆ. ಇದನ್ನು ನಾನು ಹಿಂಗೆ ಹಾಕ್ತಿದ್ದೀನಿ. ಇದ್ರ ಮೇಲೆ ಇನ್ನೊಂದು ಲೇಯರ್ ಆಫ್ ಬ್ರೆಡ್ನ ಹಾಕ್ತಾಯಿದ್ದೀನಿ, ಇನ್ನೊಂದು ಲೇಯರ್ ಆಫ್ ಬ್ರೆಡ್ನ ಹಾಕ್ತೀನಿ. ಇದ್ರ ಮೇಲೆ ಮತ್ತೆ ನಾನು ಮ್ಯಾಂಗೋ ಮಿಲ್ಕ್ ಶೇಕ್ನ ಹುಯ್ತಾ ಇದ್ದೀನಿ. ಇದೇನು ಗೊತ್ತಾ, ಇದು ಲೇಯರ್ ವೈಸಲ್ಲೇ ತಿನ್ನಬೇಕು, ಇದು ಸಿಂಗಲ್ ಲೇಯರಲ್ಲಿ ವರ್ಕೌಟ್ ಆಗಲ್ಲ. ಸೊ ಇವಾಗ ಇದನ್ನು ಹಾಕಾಯಿತು. ಮಿಲ್ಕ್ ಮೇಡ್ ಹೇಳೋದು ಮರ್ತೋದೆ. ಮಿಲ್ಕ್ ಮೇಡ್ ಬೇಡ ಅಂದರೆ ನೀವು ಆ ಕ್ರೀಮಲ್ಲೇ ಲೇಯರ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ನಾನು ಸ್ವಲ್ಪ ಮಿಲ್ಕ್ ಮೇಡ್ ಹಾಕ್ತೀನಿ, ಸ್ವಲ್ಪ ಟೇಸ್ಟ್ ನೋಡೋಣ ಅಂತ. ಸೊ ಇವಾಗ ನಾನು ಒಂದು ಲೇಯರ್ ಮೇಲೆ ವಿಪ್ಪಿಂಗ್ ಕ್ರೀಮ್ನ ಹಾಕ್ತಾ ಇಲ್ಲ, ಅದ್ರ ಬದಲಾಗಿ ಇನ್ನೊಂದು ಲೇಯರ್ ಮೇಲೆ ನಾನು ಏನಿದು ಮಿಲ್ಕ್ ಮೇಡ್ನ ಹಾಕ್ತಾಯಿದ್ದೀನಿ. ಇದು ಸ್ವೀಟ್ ಇರುತ್ತೆ. ಸೊ ನೋಡಿ ಇಷ್ಟೇ, ಯಾಕಂದರೆ ಇದು ಸ್ವೀಟೇನೆ. ಸೊ ಇದನ್ನು ಹಿಂಗೆ ಹಾಕಿ ನಾನು 1 ಸ್ಪೂನ್ ಹಾಕ್ತೆ. 1 ಸ್ಪೂನ್ ಹಾಕಿದ್ದೀನಿ. ಇದ್ರ ಮೇಲೆ ಏನು ಮಾಡ್ತೀನಿ, ಇನ್ನೊಂದು ಬ್ರೆಡ್ ಲೇಯರ್ನ ಕೂರಿಸ್ತೀನಿ. 3 ಆಯಿತು. 3ನೇದು ಬ್ರೆಡ್ಡು, ಸರಿನಾ. ಇದ್ರ ಮೇಲೆ ನಾನು ಏನು ಮಾಡ್ತೀನಿ, ಮತ್ತೊಮ್ಮೆ
ಇದನ್ನು ಇದರಲ್ಲಿ ಮಿಲ್ಕ್ ಶೇಕ್ನ ಹಾಕ್ತೀನಿ. ಇದಾಗಿದ ತಕ್ಷಣ ಇನ್ನೇನಿಲ್ಲ, ಇದೊಂಚೂರು ಮಿಕ್ಕಿತಾ ಕ್ರೀಮು, ಇದನ್ನೇ ಇದ್ರ ಮೇಲೆ ಸುರಿದುಬಿಟ್ಟು, ಇದು ಆ್ಯಕ್ಚುಲಿ ಕ್ರೀಮ್ ಹೆಂಗೆ ಅಂದರೆ ಇದರಲ್ಲಿ ಸಕ್ಕರೆನೂ ಇರುತ್ತೆ, ಎಲ್ಲನೂ ಇರುತ್ತೆ. ಒಂದೇ ಒಂಚೂರು ಡೆಕೋರೇಷನ್ಗೆ ಒಂಚೂರು ಮಿಲ್ಕ್ ಮೇಡ್ ಹಾಕ್ತೀನಿ. ಓಕೆ, ಇಷ್ಟು ಹಾಕ್ಬಿಟ್ಟು ನಾವು ಹೆಚ್ಚಿಟ್ಕೊಂಡಿದ್ವಲ್ವಾ ಐಸ್ ಕ್ರೀಮ್ ಅಂತ ಇದ್ದೀನಿ, ಮಾವಿನ ಹಣ್ಣು, ಅದನ್ನು ಇದ್ರ ಮೇಲೆ ಸುಮ್ಮನೆ ಹಾಗೆ ಟಾಪಿಂಗ್ ಮಾಡ್ತೀನಿ. ಸುಮ್ಮನೆ ಹಾಗೆ ಎಲ್ಲ ಸೈಡಲ್ಲೆಲ್ಲ ಡೆಕೋರೇಷನ್ ಮಾಡೋಣ. ಹಣ್ಣೆಲ್ಲ ವೇಸ್ಟ್ ಮಾಡೋಂಗಿಲ್ಲ. ಆ್ಯಕ್ಚುಲಿ ಒಂದು ಮಾವಿನ ಹಣ್ಣಲ್ಲೇ ಎಷ್ಟೊಂದು ಮಿಲ್ಕ್ ಶೇಕ್ ಆಯಿತು. ಈ ಕಡೆ ಹಣ್ಣು ಮಿಕ್ಸ್ಕೊಂಡಿದ್ದೀವಿ, ಒಂದೇ ಮಾವಿನ ಹಣ್ಣಲ್ಲಿ ಮಾಡ್ಬೋದು. ನೀವು ಇನ್ನೂ ಬ್ರೆಡ್ ದೊಡ್ಡದಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಸೊ ನೀವು ನೋಡಿಕೊಂಡು ಡಿಸೈಡ್ ಮಾಡ್ಬೋದು. ಓಕೆನಾ? ಸೊ ನಾನು ಇರೋ ಹಣ್ಣೆಲ್ಲ ಹಾಕ್ತೀನಿ, ಸುಮ್ಮನೆ ವೇಸ್ಟ್ ಮಾಡಿದ್ರೆ. ನೋಡು ಬಗ್ ನೋಡ್ತಾ ಇರೋದು, ಸೌಂಡ್ ಮಾಡ್ತಾ ಇದ್ದೀನಿ ಅಂತ. ಹಾಂ, ಓಕೆನಾ? ಸೊ ಇವಾಗ ಇದು ರೆಡಿ ಆಗಿದೆ. ಇದನ್ನ ನಾನು ಫ್ರಿಜ್ಜಲ್ಲಿ ಇಡಬೇಕು. ನನ್ನ ಪಾಪು ಬಂದಿದೆ. ಇದನ್ನ ನಾನು ಇವಾಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಫ್ರಿಜ್ ಅಂದರೆ ನೀವು ರೆಫ್ರಿಜರೇಟರಲ್ಲಿ ಇಡ್ಬೋದು. ಗಟ್ಟಿ ಆಗಬೇಕು ಸ್ವಲ್ಪ. ಇದು ಆಲ್ಮೋಸ್ಟ್ 1 ಅವರ್ ಇಡಿ, ಆಯಿತಾ? ಇದನ್ನು 1 ಅವರ್ ಇಡಬೇಕು. ನೀವು ಚಿಕ್ಕ ಬೌಲ್ ಏನಾದರೂ ತೊಗೊಂಡಿದ್ದೀರಿ ಅಂದರೆ ಇಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಬರುತ್ತೆ. ಇದು ಸ್ವಲ್ಪ ಬೌಲ್ ಅಗಲ ಆಗ್ಬಿಟ್ಟಿದೆ, ಅದಕ್ಕೆ ಸ್ವಲ್ಪ ಸ್ಪ್ರೆಡ್ ಆಗಿಬಿಟ್ಟಿದೆ. ಪರವಾಗಿಲ್ಲ, ಟೇಸ್ಟ್ ಎಲ್ಲ ಒಂದೇ ಇರುತ್ತೆ. ಇವಾಗ ಇದನ್ನು ನಾನು ಫ್ರಿಜ್ಗೆ ಹಾಕಿ 1 ಅವರ್ ಆದಮೇಲೆ ಹೆಂಗಿತ್ತು ಟೇಸ್ಟು ಅಂತ ತಿಂದ್ಬಿಟ್ಟು ಹೇಳ್ತೀನಿ. ಅಮ್ಮ ಇವಾಗ ರೆಫ್ರಿಜರೇಟರ್ಗೆ ಹಾಕ್ತಾ ಇದ್ದಾರೆ. ಜಾಗನೇ ಇಲ್ಲ, ಜಾಗ ಮಾಡ್ಬಿಟ್ಟಿಕ್ಕೋ ನೋಡಿ ಗಾಯ್ಸ್, ಹೆಂಗೆ ತುಂಬೋರೆ. ರೇಷನ್ಗೆ ಜಾಗ ಮಾಡ್ಬಿಟ್ಟಿಕ್ಕೋ. ರೇಷನ್ ಇಟ್ಬಿಟ್ಟಿದ್ದೀವಿ ನಾವು ಜಾಸ್ತಿ. ಗೈಸ್, ನಮ್ಮ ಕಾಸ್ಟ್ಯೂಮ್ ಚೇಂಜ್ ಆಗಿದೆ. ಸೊ ಇವತ್ತು ಹೆಂಗಿದೆ ಅಂತ ಹೇಳ್ತೀನಿ. ಆಯಿತು, 1.5 ಅವರ್ ಆಯಿತು. 1 ಅವರ್ ಅಂದರೆ 1.5 ಅವರ್ ಆಗಿದೆ. ಐ ಆಮ್ ಟ್ರೈಂಗ್ ದಿಸ್, ಲೆಟ್ ಮಿ ಟ್ರೈ. ಇವಾಗ ನಿಮಗೆ ಕಾಣಿಸ್ತೈತಾ ನೋಡಿ, ಹಿಂಗೆ ಕಟ್ ಮಾಡಿ ಇದನ್ನು ಇಲ್ಲಿ ನೋಡಿ, ಹಿಂಗೆ ಎತ್ಕೋಬೇಕು. ಹಿಂಗೆ ನೋಡಿ, ಹಿಂಗೆ ಎತ್ಕೋಬೇಕು ಕಂಪ್ಲೀಟ್ಲಿ, ಆಯಿತಾ? ಸೊ ಇದರಲ್ಲಿ ಎಲ್ಲನೂ ಇದೆ. ತಣ್ಣಗಿದೆ, ಬಟ್ ಈ ಥರ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ನಮ್ಮ ಅಪ್ರಾಣಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ದಿಸ್ ಇಸ್ ಸೋ ನೈಸ್. ಸ್ವಲ್ಪ ಮ್ಯಾಂಗೋ ಎಲ್ಲ ಎತ್ಕೊಳ್ಳೋಣ ನೋಡಿ. ಸೋ ಗುಡ್. ವಾವ್, ಸಾಕಾಗಿದೆ ಗೈಸ್. ನಮ್ಮ ಅಮ್ಮಂಗೆ ಕೊಡೋದು ನಾನೇ ಅರ್ಧ ಬ್ರೆಡ್ ಖಾಲಿ ಮಾಡಿಬಿಟ್ಟಿದ್ದೀನಿ ಇಲ್ಲಿ. ವಾವ್, ಇಲ್ಲಿ ನೋಡಿ. ಹಾಕ್ಕೊಂಡು ಸಕ್ಸಸ್, ಶಬಾಷ್. ತುಂಬ ಚೆನ್ನಾಗಿದೆ. ಆ ಬ್ರೆಡ್ಡಿಗೆ ಕಂಪ್ಲೀಟಾಗಿ ನಾವು ಹಾಕಿದ್ದು ಮ್ಯಾಂಗೋದು ಮಿಲ್ಕ್ ಶೇಕು, ಆಮೇಲೆ ನಾವು ಕ್ರೀಮ್ ಹಾಕಿದ್ನಲ್ಲ, ಆದಮೇಲೆ ನಾನು ಮಿಲ್ಕ್ ಮೇಡ್ ಹಾಕಿದ್ನಲ್ಲ, ಪರ್ಫೆಕ್ಟಾಗಿ ಬ್ಲೆಂಡ್ ಆಗಿದೆ. ಐ ಥಿಂಕ್ ನೀವು 1 ಅವರ್ ಇಟ್ಟರೆ ಸಾಕು. ತುಂಬ ಕೋಲ್ಡ್ ತಿನ್ನೋಕ್ಕಾಗಲ್ಲ ಅಂದರೆ ಒಂದು 10 ನಿಮಿಷ ಆಚೆ ಇಟ್ಬಿಟ್ಟು ಆಮೇಲೆ ತಿನ್ನಿ. ಸ್ವಲ್ಪ ಎಲ್ಲ ನೀರು ಬಿಟ್ಕೊಳ್ಳುತ್ತೆ, ಅವಾಗ ಇನ್ನೂ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಸೊ ಇಟ್ಸ್ ಅ ಸಕ್ಸಸ್ ಗೈಸ್, ಇಟ್ ಈಸ್ ಸೋ ಗುಡ್. ನಮ್ಮ ಅಮ್ಮಂಗೆ ಕೊಡೋಣ ಬನ್ನಿ. ಬ್ರೆಡ್ ಎತ್ಕೊ ಮಮ್ಮಿ, ಕ್ಲೀನಾಗಿ ಕಟ್ ಮಾಡು. ಈ ಕಡೆ ಬ್ರೆಡ್ ಇದೆ ನೋಡಿ, ಈ ಕಡೆ ನಾನೇ ಕಟ್ ಮಾಡ್ಕೊಡ್ಲಾ? ಬೇಡ, ಕಟ್ ಮಾಡೋ ನೀಟಾಗಿ. ಆ ಬ್ರೆಡ್ ಸ್ಲೇಸ್ ಬರಬೇಕು, ಹಾಗೆ ತಿನ್ನಬಾರ್ದು. ನೋಡಿ ಗಾಯ್ಸ್, ನಮ್ಮಮ್ಮ ಹಾಳು ಮಾಡ್ತಾವ್ರೆ ನೋಡಿ ಗಾಯ್ಸ್. ರೆಸ್ಪೆಕ್ಟೇ ಇಲ್ಲ. ನಾನು ಮಗು ಕೊಟ್ಬಿಡಮ್ಮ, ದೇವ್ರನ್ನೇ ಕಟ್ ಮಾಡ್ಕೊಡ್ತೀನಿ. ಯಾಕಮ್ಮ ಹಿಂಗೆ ಗಲೀಜು ಮಾಡ್ತೀನಿ? ಕಟ್ ಮಾಡ್ಬಿಟ್ಟು ನಾನು ಕೊಡೋದಾ? ನೋಡಿ ಗಾಯ್ಸ್, ನಾನು ಎಷ್ಟು ಚೆನ್ನಾಗಿ ಮಾಡಿ ನಮ್ಮಮ್ಮ ತಿಪ್ಪೆ ಸಾರಿಸಿದ್ರು ನನ್ನ ತಿಂಡಿನ. ತಿಪ್ಪೆ ಸಾರಿಸ್ ಈ ಥರ ಊಟ ತಿಂಡಿ ಎಲ್ಲ ನಾವು ಮಾಡೋದಿಲ್ಲ, ಹಾಗಾಗಿ ತಿಪ್ಪೆ ಸಾರಿಸ್ಬಿಟ್ಟು ಕೊಡ್ತಾ ಇದೆಯಲ್ಲ ಮಮ್ಮಿ. ಕೊಟ್ಬಿಟ್ಟು ಹಿಂಗೆ ಕಿತ್ಬಿಟ್ಟು ಹಿಂಗೆ ಎತ್ತೀನಿ. ಅಯ್ಯೋ, ಸಾರಿ, ತಿಪ್ಪೆ ಸಾರಿಸ್ಬಿಟ್ರು ನಮ್ಮಮ್ಮ, ಹಾಳು ಮಾಡಾಕ್ಬಿಟ್ರು ಗೈಸ್ ನನ್ನ ಡೆಸರ್ಟ್ನ. ತಿನ್ನು, ಸಾರಿ. ಫೋರ್ಕಲ್ಲಿ ಇಕ್ಕಿದ್ದೀನಿ ನೋಡಿ, ಅದೇನೇ ತಿನ್ನು. ತಣ್ಣಗಿದೆ, ತಿನ್ ಮಮ್ಮಿ. ಆ ಬ್ರೆಡ್ನ ಹಾಕ ಮಮ್ಮಿ. ತಣ್ಣಗೆ ನನಗೆ ತಣ್ಣಗೆ ಈ ಥರ ಎಲ್ಲ ಆದರೆ ನನಗೆ ಜುಮ್ ಅಂತದ್ದು ಅಲ್ಲೂ ಟೇಸ್ಟ್ ಸಖತ್ತಾಗಿದೆ, ಸ್ಟ್ರಾಸ್ ಆಗಿದೆ ಟೇಸ್ಟು. ನನಗೆ
ಸ್ವಲ್ಪ ಹೊತ್ತು ಇಟ್ಟು ತಿನ್ಬೇಕು ನೀನು. ಎಲ್ಲ ಇಟ್ಟು ನನಗೆ ಐಸ್ ಕ್ರೀಮ್ ಜಾಸ್ತಿ ಅಭ್ಯಾಸ ಇಲ್ವಲ್ಲ. ನಮ್ಮ ಅಮ್ಮಂಗೆ ಕೋಲ್ಡ್ ಆದ್ರೆ ಆಗಲ್ಲ, ಬರೀ ಹಾಟ್ ಅವರು. ನಾನು ಬರೀ ಕೋಲ್ಡ್. ಖಾರ ಕೊಡು, ಬಿಸಿ ಬಿಸಿ ಕೊಡು ತಿಂತೀನಿ. ಈ ಥರ ಎಲ್ಲ ಆಗಲ್ಲ ಕೋಲ್ಡ್ ತಿನ್ನು ಅಂದ್ರೆ. ಬಟ್ ಟೇಸ್ಟ್ ಹೆಂಗಿದೆ? ನಾನೀಗ ಹಾಳು ಮಾಡ್ಬಿಟ್ಟೆ ಇದನ್ನ. ಹಾಳು ಮಾಡ್ಬಿಟ್ರು ನಮ್ಮ ಅಮ್ಮ ಅಲ್ಲಿ. ಬಟ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಸೂಪರ್ ಆಗಿದೆ.